ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಭಾರತಕ್ಕೆ ವಿಶೇಷವಾಗಿರತಕ್ಕಂತಹ ಒಂದು ಸವಲತ್ತನ್ನು, ವಿನಾಯಿತಿಯನ್ನು ಇರಾನ್ ಕೊಡಲಿಕ್ಕೆ ಶುರು ಮಾಡಿದೆ. ನಾನು ಭಾರತದ ಹಡಗುಗಳಿಗೆ, ಅದೇ ರೀತಿಯಲ್ಲಿ ರಷ್ಯಾಗೆ, ಪಾಕಿಸ್ತಾನಕ್ಕೆ, ಚೈನಾಗೆ, ಇವರ ಹಡಗನ್ನು ಹೋರ್ಮುಝಲ್ಲಿ ನಾನು ತಡೆ ಹಿಡಿಯಲ್ಲ. ಇದು ಭಾರತಕ್ಕೋ, ರಷ್ಯಾಗೋ, ಚೈನಾಗೋ, ಜಪಾನ್ಗೋ ಅಥವಾ ಇನ್ಯಾವುದೋ ಒಂದು ದೇಶಕ್ಕೋ ಹೆಲ್ಪ್ ಮಾಡುವುದು ಎಷ್ಟು ಇಂಪಾರ್ಟೆಂಟ್ ಇತ್ತೋ, ಇದೇ ದೇಶಗಳಿಂದ ಏನೆಲ್ಲ ಸರಕುಗಳು ಇರಾನ್ಗೆ ಬರಬೇಕಾಗಿತ್ತು, ಅದು ತರಕಾರಿ ಬರ್ತಿದ್ಯೋ, ಹಣ್ಣುಗಳು ಬರ್ತಾ ಇದೆಯೋ, ಬೇರೆ ಅಥವಾ ಅಕ್ಕಿನೇ ಬರ್ತಾ ಇದೆಯೋ, ಬೇರೆ ವಿಚಾರ, ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇತ್ತು. ಅದಕ್ಕೆ ಒಂದು ವಿನಾಯಿತಿ ಇದೆಯಾ? ಅದಕ್ಕೆ ಭಾರತನೇ ಯಾಕೆ ಬೇಕಾಗಿತ್ತು? ಬೇಕಿದ್ದರೆ ಬೇರೆ ದೇಶಗಳ ಬಳಿನೂ ತರಿಸ್ಕೊಳ್ಬಹುದಾಗಿತ್ತಲ್ವ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಈ ಒಂದು ವಾರನ್ನು ಅಮೆರಿಕ ನಿಲ್ಲಿಸಿರಬಹುದು, ಆದರೆ ಯಾವುದೇ ಕಾರಣಕ್ಕೂ ಅಮೆರಿಕ ಯಾವ ಪಾಯಿಂಟಲ್ಲಿ ವಾರ ನಿಲ್ಲಿಸ್ತಾ ಇದೆಯೋ ಅದೇ ಪಾಯಿಂಟಿಂದ ಇರಾನ್ ಹಿಂದೆಂದಿಗಿಂತನೂ ಶಕ್ತಿಶಾಲಿಯಾದಂಥ ಸ್ವರೂಪದಲ್ಲಿ ವಾರನ್ನು ಮತ್ತೆ ಶುರು ಮಾಡ್ಕೊಳ್ತಾ ಇದೆಯಾ? ಇದು ವಾರ್ 2.0 ಇಲ್ಲಿಗೆ ಬಂದು ನಿಂತ್ಕೊಳ್ತಾ ಇದೆಯಾ ಇದೀಗ? ಅಟ್ ದ ಸೇಮ್ ಟೈಮ್ ಇಸ್ರೇಲ್ ಎಲ್ಲಿಯಾದರೂ ವಿಸ್ತರಣಾವಾದಕ್ಕೆ ಕೈ ಹಾಕಿಬಿಟ್ಟಿದ್ಯಾ? ಭೂಮಿ ಕಡೆಗೆ ಕೈ ಹಾಕಿಬಿಟ್ಟಿದ್ಯಾ? ಈ ಥರ ಮಾಡಬಹುದಾಗತ್ತಾ? ಒಂದು ದೇಶ ತನ್ನ ಗಡಿಯನ್ನು ದಾಟಿಕೊಂಡು ಇನ್ನೊಂದು ದೇಶದ ಗಡಿಯನ್ನು ದಾಟಿ ವಶಪಡಿಸಿಕೊಳ್ಳಬಹುದಾ? ಫಾರ್ ಎಕ್ಸಾಂಪಲ್ ಲೆಬನಾನ್ ಗಾಜಾದ ಮೇಲೆ ಇಸ್ರೇಲ್ ಏನು ಮಾಡಿತ್ತೋ ಅದೇ ಕೆಲಸವನ್ನು ಲೆಬನಾನ್ ಮೇಲೂ ಕೂಡ ಮಾಡಲಿಕ್ಕೆ ಹೊರಟಿದ್ಯಾ? ಹೌತಿ, ಹಮಾಸ್, ಹೆಜ್ಬುಲ್ಲಾ ಇವರು ಕೂಡ ಎಂಟ್ರಿ ಆದರೆ ಇರಾನ್ ಬೇಡ ಅಂತ ಹೇಳಲಿಕ್ಕಾಗಲ್ಲ. ಯಾವ ಸ್ವರೂಪದಲ್ಲಾದರೂ ಸರಿ ನನ್ನ ಶತ್ರು ಅಳಿಯಬೇಕು ಈಗ ಎನ್ನುವ ಒಂದು ಮಾತಿನ ಮೇಲೆ ಇದೀಗ ಈ ಕಡೆಯಿಂದ ಇರಾನ್ ಹೋಗ್ತಾ ಇದೆಯಾ? ಸೊ ವಾರ್ ಈ ಥರ ಎಂಡ್ ಆಗದೇ ಇದ್ದರೆ ಮುಂದಿನ ದಿನಗಳ ಗತಿ ಏನು? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ, ರಕ್ಷಣಾ ತಜ್ಞರು. ಸ್ವಾಗತ ಗಿರೀಶ್ ಲಿಂಗಣ್ಣ ಅವರು ತಮಗೆ ಒಂದು ಡಿಬೇಟ್ಗೆ. ಪ್ರೊಫೆಸರ್ ಪ್ರಭಾಕರ್ ಅವರಿದ್ದಾರೆ, ಅಂತಾರಾಷ್ಟ್ರೀಯ ವಿಶ್ಲೇಷಕರು. ಸ್ವಾಗತ ಪ್ರಭಾಕರ್ ಸರ್ ತಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು. ವೆಂಕಟೇಶ್ ನಾಯಕ್ ಸರ್ ಇದ್ದಾರೆ, ನಿವೃತ್ತ ಕರ್ನಲ್, ಈ ಡಿಬೇಟಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ವಾಗತ ವೆಂಕಟೇಶ್ ನಾಯಕ್ ಸರ್ ತಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು ವೆರಿ ಮಚ್. ವೆಂಕಟೇಶ್ ನಾಯಕ್